ಪಶ್ಚಿಮ ಏಷ್ಯಾದ ಬಿಕ್ಕಟ್ಟು. ವಾಣಿಜ್ಯ ಲೋಪಗ ಜೆಟ್ ಇಂಧನ ಬೆಲೆ ಏರಿಕೆ. ಪ್ರಮುಖ ಮೆಟ್ರೋ ನಗರಗಳಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯಲ್ಲಿ 10% ಹೆಚ್ಚಿನ ಏರಿಕೆ. ದೇಶೀಯ ಪ್ರಯಾಣಕ್ಕಾಗಿ ವಿಮಾನ ಟರ್ಬೈನ್ ಇಂಧನದ ಬೆಲೆಯಲ್ಲಿ 9% ಏರಿಕೆ. ಗೃಹಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಸಂಸ್ಥೆಗಳು ಬುಧವಾರ ಪ್ರಮುಖ ಮೆಟ್ರೋ ನಗರಗಳಲ್ಲಿ ವಾಣಿಜ್ಯ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು 10% ಹೆಚ್ಚು ಹೆಚ್ಚಿಸಿವೆ. ಆದರೆ ಅಂತಾರಾಷ್ಟ್ರೀಯ ವಿಮಾನ ಪ್ರಯಾಣ ಮತ್ತು ಚಾರ್ಟರ್ಡ್ ವಿಮಾನಗಳಿಗೆ ವಿಮಾನಯಾನ ಟರ್ಬೈನ್ ಇಂಧನ ಎಟಿಎಫ್ ಬೆಲೆಯನ್ನು ದ್ವಿಗುಣಗೊಳಿಸಲಾಗಿದೆ. ಮತ್ತೊಂದೆಡೆ ದೇಶದೊಳಗೆ ಹಾರುವ ಪ್ರಯಾಣಿಕರು ಸುಮಾರು 9% ಸಣ್ಣ ಎಟಿಎಫ್ ದರ ಹೆಚ್ಚಳವನ್ನು ಎದುರಿಸಿದರು. ಜಾಗತಿಕ ತೈಲ ಬೆಲೆ ಏರಿಕೆಯ ಹೊರೆಯನ್ನು ತನ್ನ ತೈಲ ಮಾರುಕಟ್ಟೆ ಕಂಪನಿಗಳು ಒಮ್ಕ್ಗಳು ಭರಿಸುತ್ತಿವೆ ಎಂದು ಹೇಳುತ್ತಾ ಕೇಂದ್ರವು ಏರಿಕೆಯನ್ನು ಸಮರ್ಥಿಸಿಕೊಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಯುಎಸ್-ಇರಾನ್ ಯುದ್ಧದ ಮಧ್ಯೆ ಜಾಗತಿಕ ಎಲ್ಪಿಜಿಯ 20% 30% ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿಕೊಂಡಿರುವುದರಿಂದ ಮಾರ್ಚ್ ಮತ್ತು ಏಪ್ರಿಲ್ ನಡುವೆ ಸೌದಿ ಒಪ್ಪಂದದ ಬೆಲೆಗಳಲ್ಲಿ 44% ಏರಿಕೆ ಕಂಡುಬಂದಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ದೆಹಲಿಯಲ್ಲಿ 19 ಕೆಜಿ ವಾಣಿಜ್ಯ ಸಿಲಿಂಡರ್ನ ಹೊಸ ಬೆಲೆಯನ್ನು ₹278.5ಕ್ಕೆ ನಿಗದಿಪಡಿಸಿದೆ. ಇದು ಮಾರ್ಚ್ 7ರಂದು ನಿಗದಿಪಡಿಸಿದ ₹1,883 ಬೆಲೆಯಿಂದ ₹195.5ರಷ್ಟು ಹೆಚ್ಚಳವಾಗಿದೆ. ಅದೇ ರೀತಿ ಮುಂಬೈನಲ್ಲಿ ವಾಣಿಜ್ಯ ಸಿಲಿಂಡರ್ ಮೇಲೆ ₹196 ಹೆಚ್ಚಳವಾದರೆ ಚೆನ್ನೈನಲ್ಲಿ ₹203 ಮತ್ತು ಕೋಲ್ಕತ್ತಾದಲ್ಲಿ ₹218 ಬೆಲೆ ಏರಿಕೆ ಕಂಡುಬಂದಿದೆ. ಈ ಹೆಚ್ಚಳದ ಪರಿಣಾಮ ದೇಶಾದ್ಯಂತ ಕಂಡುಬರುವ ನಿರೀಕ್ಷೆಯಿದೆ. ಗೃಹ ಬಳಕೆಗಾಗಿ ಮೀಸಲಾದ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಸರ್ವಪಕ್ಷ ಸಭೆಗೆ ಮೋದಿ ಗೈರು. ರಾಜ್ಯಸಭೆಯಲ್ಲಿ ರಿಜಿಜು ಖರ್ಗೆ ವಾಕ್ಸಮರ. ಪಶ್ಚಿಮ ಏಷ್ಯಾ ಯುದ್ಧ ಕುರಿತು ಚರ್ಚಿಸಲು ಇತ್ತೀಚೆಗೆ ಕರೆದಿದ್ದ ಸರ್ವಪಕ್ಷಗಳ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗೈರಾಗಿದ್ದ ವಿಚಾರವಾಗಿ ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಹಾಗೂ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನಡುವೆ ಬುಧವಾರ ವಾಗ್ಯುದ್ಧ ನಡೆಯಿತು. ಪ್ರಧಾನಿ ಮೋದಿ ಅಂದಿನ ಸಭೆಗೆ ಏಕೆ ಗೈರಾಗಿದ್ದರು ಎಂದು ಪ್ರಶ್ನಿಸುವ ಮೂಲಕ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಟೀಕಾಪ್ರಹಾರ ನಡೆಸಿದರೆ, ಪಶ್ಚಿಮ ಏಷ್ಯಾ ಯುದ್ಧದ ವಿಷಯವಾಗಿ ವಿರೋಧ ಪಕ್ಷಗಳು ರಾಜಕೀಯ ಮಾಡುತ್ತಿವೆ ಎಂದು ಸಚಿವ ರಿಜಿಜು ತಿರುಗೇಟು ನೀಡಿದರು. ಪಶ್ಚಿಮ ಏಷ್ಯಾ ಯುದ್ಧ ಹಾಗೂ ಅದರಿಂದ ಆಗುತ್ತಿರುವ ಪರಿಣಾಮಗಳ ಕುರಿತು ಸಂಬಂಧಿಸಿದ ಸಚಿವರು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ತಮ್ಮ ಹೇಳಿಕೆ ನೀಡಿದ್ದಾರೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಕೂಡ ವಿಸ್ತೃತ ಹೇಳಿಕೆ ನೀಡಿದ್ದಾರೆ ಎಂದು ಹೇಳಿದರು. ಪಶ್ಚಿಮ ಏಷ್ಯಾ ಸಂಘರ್ಷ ಕುರಿತು ಚರ್ಚಿಸಲು ಕರೆದಿದ್ದ ಸರ್ವಪಕ್ಷ ಸಭೆಗೆ ಕಾಂಗ್ರೆಸ್ ಹಾಗೂ ಇತರ ವಿಪಕ್ಷಗಳ ಸದಸ್ಯರು ಮಾತ್ರ ಹಾಜರಾಗಿದ್ದರು. ಲೋಕಸಭೆ ಮತ್ತು ರಾಜ್ಯಸಭೆ ವಿಪಕ್ಷ ನಾಯಕರು ಈ ಸಭೆಗೆ ಹಾಜರಾಗಿರಲಿಲ್ಲ ಎಂದು ರಿಜಿಜು ಕುಟುಕಿದರು. ಸರ್ಕಾರ ಯಾವಾಗಲೂ ವಿರೋಧ ಪಕ್ಷದ ನಾಯಕನನ್ನು ಗೌರವಿಸಿದೆ. ಆದರೆ ವಿಪಕ್ಷಗಳು ಮಾತ್ರ ಸಂಸತ್ನ ಒಳಗೆ ಹಾಗೂ ಹೊರಗೆ ಪ್ರಧಾನಿಯವರನ್ನು ಟೀಕಿಸುತ್ತಿವೆ. ವಿರೋಧ ಪಕ್ಷ ನಾಯಕ ತಮ್ಮ ಸ್ಥಾನದ ಘನತೆ ಎತ್ತಿ ಹಿಡಿಯುತ್ತಾರೆ ಎಂಬುದು ನಮ್ಮ ಭಾವನೆ. ಅವರು ಹಾಗೆ ಮಾಡದೆ ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಕೂಡ ಇದೇ ರೀತಿ ವರ್ತಿಸುತ್ತಾರೆ ಎಂದು ರಿಜಿಜು ಆರೋಪಿಸಿದರು. ಆಟೋ ಗ್ಯಾಸ್ ದರ ಏರಿಕೆ. ದಿಢೀರ್ ಪ್ರತಿಭಟನೆ. ಆಟೋ ಗ್ಯಾಸ್ ದರ ಏರಿಕೆ ಖಂಡಿಸಿ ಆಟೋ ಚಾಲಕರು ಬುಧವಾರ ಮಧ್ಯಾಹ್ನ ಬಳ್ಳಾರಿ ನಗರದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿದರು. ಬಳ್ಳಾರಿಯಲ್ಲಿರುವ 6 ಆಟೋ ಗ್ಯಾಸ್ ಸ್ಟೇಷನ್ಗಳ ಪೈಕಿ 4 ಈಗಾಗಲೇ ಬಂದ್ ಆಗಿವೆ. ಮೋಕ ರಸ್ತೆಯ ಗ್ಯಾಸ್ ಸ್ಟೇಷನ್ನಲ್ಲಿ ಬುಧವಾರ ಬೆಳಗ್ಗೆ ₹84.85 ಇದ್ದ ಲೀಟರ್ ಎಲ್ಪಿಜಿ ದರ ಏಕಾಏಕಿ ₹94ಕ್ಕೆ ಏರಿಕೆಯಾಯಿತು. ಇದನ್ನು ಆಟೋ ಚಾಲಕರು ಖಂಡಿಸಿದರು. ವಿಷಯ ತಿಳಿಯುತ್ತಲೇ ಸ್ಥಳಕ್ಕೆ ಬಂದ ಪೊಲೀಸರು ಆಟೋ ಚಾಲಕರು ಮತ್ತು ಆಟೋ ಗ್ಯಾಸ್ ಸ್ಟೇಷನ್ ಮಾಲೀಕರ ನಡುವೆ ಸಂಧಾನ ನಡೆಸಿ ಹಳೆ ದರದಲ್ಲೇ ಗ್ಯಾಸ್ ಮಾರಾಟ ಮಾಡುವಂತೆ ಮನವೊಲಿಸಿದರು. ಬುಧವಾರದ ಸ್ಟಾಕ್ ಮಾತ್ರ ₹84.85 ದರದಲ್ಲೇ ಮಾರಾಟ ಮಾಡಲು ಸ್ಟೇಷನ್ ಮಾಲೀಕರು ಒಪ್ಪಿಕೊಂಡರು. ಆ ಬಳಿಕ ಆಟೋ ಚಾಲಕರು ಪ್ರತಿಭಟನೆ ಕೈಬಿಟ್ಟರು.